ಮೋದಿ ಸರ್ಕಾರಕ್ಕೆ ಮತ್ತೊಂದು ಆತಂಕ. ಪ್ರಧಾನಿ ಬೆನ್ನಲ್ಲೇ ಮತ್ತೊಂದು ವಿಕೆಟ್ ಪತನ. ರಾಮ ಇದೆಂತ ಸಂಕಷ್ಟ ನೋಡಿ. ಮೋದಿ ಸರ್ಕಾರ ಇದೀಗ ಬಾಣಲೆಯಿಂದ ಬೆಂಕಿಗೆ ಬಿದ್ದಂತಾಗಿದೆ. ಯಾರಿ ಕೂಗಾಡಲಿ, ಯಾರಿ ಹೋರಾಡಲಿ, ನಾನ್ ಮಾತ್ರ ತುಟಿ ಬಿಚ್ಚಲ್ಲ ಅಂತ ಕೂತಿದ್ದ ಪ್ರಧಾನಿ ಮೋದಿ ಮತ್ತು ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ವಿದ್ಯಾರ್ಥಿಗಳು ಚಳಿ ಬಿಡಿಸಿದ್ರು. ಬಾಯ್ ಬಿಡಲ್ಲ ಅಂತಿದ್ದ ಮೋದಿಜಿ ಅವರು ರಾತ್ರೋರಾತ್ರಿ ಎದ್ದು ಸೆಲ್ಫಿ ವಿಡಿಯೋ ಮಾಡಿ ವಿದ್ಯಾರ್ಥಿಗಳಿಗಾದ ಅನ್ಯಾಯದ ಬಗ್ಗೆ ಸಮಜಾಯಿಷಿ ಕೊಡ್ತಾ ಇದ್ದಾರೆ. ಆದ್ರೀಗ ವಿಷಯ ವಿದ್ಯಾರ್ಥಿಗಳ ಸಮಸ್ಯೆಗಿಂತ ತೀರಾ ಭಿನ್ನವಾದಂತ ಮತ್ತು ಬಿಜೆಪಿ ಬುಡಕ್ಕೆ ಕೈ ಹಾಕುವಂತದ್ದು. ಆ ವಿಚಾರವನ್ನ ಕೆದಕಿ ವಿಪಕ್ಷಗಳು ಭಾರಿ ಪ್ರತಿಭಟನೆಗೆ ಇಳಿದ್ರೆ ಕೇಂದ್ರ ಬಿಜೆಪಿ ಸರ್ಕಾರದ ಬಂಡವಾಳ ಬಟ ಬಯಲಾಗಲಿದೆ. ಜೊತೆಗೆ 2029 ಲೋಕಸಭಾ ಎಲೆಕ್ಷನ್ ನಲ್ಲಿ ಬಿಜೆಪಿ ಮಂಡಿಯೂರಬೇಕಾಗುತ್ತೆ. ಅದಕ್ಕೂ ಮೊದಲೇ ಮೋದಿ ಸರ್ಕಾರದ ಹಲವು ವಿಕೆಟ್ಗಳು ಬಿದ್ರೂ ಆಶ್ಚರ್ಯವಿಲ್ಲ. ಹಾಗಾದ್ರೆ ಏನದು ವಿಪಕ್ಷಗಳ ಕೈಗೆ ಸಿಕ್ಕಿರೋ ಬ್ರಹ್ಮಾಸ್ತ್ರ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೇವೆ. ಆದ್ರೆ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಬೆಲ್ ಐಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ. ಬಿಜೆಪಿ ನಾಯಕರಿಗೆ ಧರ್ಮ ಮತ್ತು ಸಂಘರ್ಷವೇ ಶಕ್ತಿ. ಚುನಾವಣೆ ಬಂದಾಗ ಕೇಂದ್ರ ಸರ್ಕಾರದ ಸಾಧನೆಗಳೇನು, ಜಗತ್ತಿನ ದೇಶಗಳ ಮುಂದೆ ನಮ್ಮ ದೇಶ ಎಷ್ಟು ಮುಂದುವರೆದಿದೆ, ಪಕ್ಕದ ಪಾಕಿಸ್ತಾನ ಮತ್ತು ಚೀನಾಕ್ಕೆ ಹೋಲಿಸಿದ್ರೆ ನಾವು ಎಷ್ಟು ಭಿನ್ನ ಅನ್ನೋ ವಿಷಯಗಳ ಬಗ್ಗೆ ಚರ್ಚೆನೆ ನಡೆಯಲ್ಲ. ಜೊತೆಗೆ ಡಾಲರ್ ಮುಂದೆ ರೂಪಾಯಿ ಮಂಡಿಯೂರುತ್ತಿರೋದಕ್ಕೆ ನಮ್ಮದು ಜಗತ್ತಿನ 4ನೇ ಅತಿ ದೊಡ್ಡ ಆರ್ಥಿಕತೆ ಅಂತ ಹೇಳ್ಕೊಳ್ಳೋದಲ್ಲ, ನಮ್ಮ ದೇಶದ ತಲಾದಾಯ ಎಷ್ಟಿದೆ, ಎಷ್ಟು ವೃದ್ಧಿಯಾಗಿದೆ ಅನ್ನೋದು ಮುಖ್ಯ ಅಲ್ವಾ. ಜೊತೆಗೆ ಪ್ರತಿ ವರ್ಷದಿಂದ ವರ್ಷಕ್ಕೆ ಪ್ರಧಾನಿ ಮೋದಿ ಅವರು ಸಾಲದ ಮೇಲೆ ಸಾಲ ಯಾಕೆ ಮಾಡ್ತಿದ್ದಾರೆ ಅನ್ನೋ ಗುಟ್ಟನ್ನ ಯಾವತ್ತೂ ಬಾಯ್ ಬಿಡಲ್ಲ. ಆದ್ರೆ ಇದೆಲ್ಲವನ್ನು ಮರೆಮಾಚಿ ಬರೀ ಹಿಂದೂ ಮುಸ್ಲಿಂ ಪಾಕಿಸ್ತಾನ ಅಂತ ವಿಚಾರಗಳನ್ನ ತಿಳಿಸಿಬಿಟ್ಟು ಜನರ ಧಾರ್ಮಿಕ ಭಾವನೆಗಳನ್ನೇ ಬಂಡವಾಳ ಮಾಡಿಕೊಂಡು ಚುನಾವಣೆಗಳನ್ನ ಬಿಜೆಪಿ ಗೆಲ್ತಾ ಇದೆ ಅಂತೇಳಿ ಕಾಂಗ್ರೆಸ್ ನಾಯಕರು ಆರೋಪಿಸುತ್ತಿದ್ದಾರೆ. ಇಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸಂಗತಿ ಏನಂದ್ರೆ ಸ್ಟೇಜ್ ಮೇಲೆ ಟೆಲಿಪ್ರಾಂಪ್ಟರ್ ನೋಡ್ಕೊಂಡು ಉದ್ದುದ್ದ ಭಾಷಣ ಬಿಗಿಯೋ ಮೋದಿಜಿ ಪ್ರೆಸ್ ಮೀಟ್ ಮಾಡೋಕೆ ಹೆದರೋದ್ಯಾಕೆ? ಹೋಗ್ಲಿ, ದೇಶದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಅದ್ಯಾಕೆ ಬಾಯ್ ಬಿಡಲ್ಲ? ಬರೀ ಅವರಿಗೆ ಇಷ್ಟ ಬಂದ ಯಾವುದೋ ಒಂದು ಟಾಪಿಕ್ ತಗೊಂಡು ಮನ್ ಕಿ ಬಾತ್ ಬಗ್ಗೆ ಭಾಷಣ ಮಾಡಿದ್ರೆ ಸಾಕ ಅನ್ನೋ ಮಾತುಗಳು ಹೆಚ್ಚಾಗಿ ಕೇಳಿ ಬರ್ತೇವೆ. ಪರಿಸ್ಥಿತಿ ಹೀಗಿರುವಾಗಲೇ ಇತ್ತೀಚೆಗೆ ದೇಶದಲ್ಲಿ ನೀಟ್ ಪರೀಕ್ಷಾ ಅಕ್ರಮ ನಡೆದು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗಿತ್ತು. ಆದ್ರೆ ಆ ಬಗ್ಗೆ ಪ್ರಧಾನಿ ಮೋದಿಜಿ ತುಟಿಕ್ ಪಿಟಿಕ್ ಅಂದಿರ್ಲಿಲ್ಲ. ಇದು ವಿದ್ಯಾರ್ಥಿಗಳು ಕೊತ ಕುದಿಯುವಂತೆ ಮಾಡಿತ್ತು. ಮೋದಿ ಸರ್ಕಾರದ ಮುಖವಾಡವನ್ನ ಕಳಚಲೇಬೇಕು ಅಂತ ಬೀದಿಗಿಳಿದ್ರು. ಪೊಲೀಸರ ಲಾಠಿ ಏಟಿಗೂ ಜಗ್ಗದೆ ಸೆಟೆದು ನಿಂತರು. ಕೊನೆಗೆ ಮೋದಿ ಸರ್ಕಾರ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಮಣಿಯಿತು. ಪ್ರಧಾನಿ ಮೋದಿ ತುಟಿ ಬಿಚ್ಚೋದಷ್ಟೇ ಅಲ್ಲ, ಮಿಡ್ ನೈಟ್ ಎದ್ದು ಕೂತು ಸೆಲ್ಫಿ ವಿಡಿಯೋ ಮಾಡಿದ್ರು. ಆದ್ರೀಗ ಅಸಲಿ ವಿಷಯಕ್ಕೆ ಬರೋಣ. ಇದು ಬಿಜೆಪಿಯ ವೋಟ್ ಬ್ಯಾಂಕ್ಗೆ ಸಂಬಂಧಿಸಿದ ಅತಿ ಮುಖ್ಯವಾದ ವಿಷಯ. ಅದು ಬೇರ್ಯಾವುದೂ ಅಲ್ಲ, ಅಯೋಧ್ಯೆ ರಾಮ ಮಂದಿರದಲ್ಲಿ ನಡೆದು ಹೋದ ದೇಣಿಗೆ ಅಕ್ರಮದ ಬಗ್ಗೆ. ಹೌದು ವೀಕ್ಷಕರೇ, ಅಯೋಧ್ಯೆ ರಾಮ ಮಂದಿರದಲ್ಲಿ ಅಸಲಿಗೆ ಎಷ್ಟು ಕೋಟಿ ದೇಣಿಗೆ ಅಕ್ರಮ ನಡೆದಿದೆ ಅನ್ನೋ ಸುದ್ದಿ ಹೊರಬರ್ತಾನೆ ಇಲ್ಲ. ಇತ್ತ ಪ್ರಧಾನಿ ಮೋದಿ ಮತ್ತು ಕೇಂದ್ರ ಸರ್ಕಾರ ತುಟಿ ಬಿಚ್ಚುತ್ತಿಲ್ಲ. ಬದಲಿಗೆ SIT ರಚನೆ ಮಾಡಿ ಕೈ ತೊಳೆದುಕೊಂಡಿದೆ. ಅದು ಪ್ರಕರಣದ ಪ್ರಮುಖ ವ್ಯಕ್ತಿಗಳನ್ನ ಬಿಟ್ಟು ಸಣ್ಣ ಪುಟ್ಟ ಆರೋಪಿಗಳಿಗೆ ಬಲೆ ಬೀಸಿ ಬಂಧಿಸಿದೆ ಅನ್ನೋ ಆರೋಪಗಳು ಇವೆ. ಆದ್ರೀಗ ವಿದ್ಯಾರ್ಥಿ ಹೋರಾಟಕ್ಕೆ ಸಿಕ್ಕ ಯಶಸ್ಸನ್ನ ಕಂಡ ವಿಪಕ್ಷ ರಾಮ ಮಂದಿರ ದೇಣಿಗೆ ಅಕ್ರಮದ ಬಗ್ಗೆ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಲು ಭರ್ಜರಿ ಪ್ಲಾನ್ ಮಾಡಿವೆ. ಈ ಸಲ ಮೊದಲಿನಂತೆ 2-3 ದಿನ ಪ್ರತಿಭಟನೆ ಮಾಡಿ ಹಿಂದೆ ಸರಿಯಲ್ಲ, ನಿರಂತರ ಹೋರಾಟಕ್ಕೆ ಕಾರ್ಯತಂತ್ರ ರೆಡಿಯಾಗಿದೆ. ನಿಮ್ಗೆ ಗೊತ್ತಿರಲಿ, ಮೊನ್ನೆ ವಿಪಕ್ಷಗಳ ಇಂಡಿಯಾ ಮೈತ್ರಿಕೂಟದ ಸಂಸದರೆಲ್ಲ ಸೇರಿ ಸಂಸತ್ ಆವರಣದಲ್ಲಿ ದೇಣಿಗೆ ಪೆಟ್ಟಿಗೆ ಹಿಡಿದು ಸಾಂಕೇತಿಕವಾಗಿ ಪ್ರತಿಭಟಿಸಿದ್ದು, ಆದೇಶ ನೀಡಿದವರು ಯಾರು ಅಂತ ಬೃಹತ್ ಬ್ಯಾನರ್ ಹಿಡಿದು ಗೃಹ ಸಚಿವರನ್ನೇ ಸದನಕ್ಕೆ ಕಾಗೆ ಹಾರಿಸಿದಂತೆ ಕರೆದಿದ್ದು ಇಡೀ ದೇಶದ ಗಮನ ಸೆಳೆದಿದೆ. ಅಷ್ಟಕ್ಕೂ ಆ ದಿನ ದೆಹಲಿಯ ಸಂಸತ್ನಲ್ಲಿ ನಿಖರವಾಗಿ ಏನೆಲ್ಲ ಆಯ್ತು? ಜುಲೈ 20ರಂದು ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳ ಮೇಲೆ ನಡೆದಿದ್ದಾದ್ರೂ ಏನೋ, ಅಯೋಧ್ಯೆ ರಾಮ ಮಂದಿರದ ಕಾಣಿಕೆ ಹಣದ ಸುತ್ತ ಎದ್ದಿರೋ ಆರೋಪಗಳ ಸತ್ಯಾಸತ್ಯತೆ ಏನೋ, ಸ್ಪೀಕರ್ ಮತ್ತು ಸಭಾಪತಿಗಳು ಸದನವನ್ನ ಇದ್ದಕ್ಕಿದ್ದಂತೆ ಆಗಸ್ಟ್ 3 ವರೆಗೆ ಯಾಕೆ ಮುಂದೂಡಿದ್ರು? ಈ ಪ್ರತಿಯೊಂದು ಇಂಟ್ರೆಸ್ಟಿಂಗ್ ಮತ್ತು ಸಸ್ಪೆನ್ಸ್ ವಿಚಾರಗಳನ್ನ ಇವತ್ತಿನ ವಿಡಿಯೋದಲ್ಲಿ ಅತ್ಯಂತ ಸಿಂಪಲ್ ಆಗಿ, ಪಕ್ಕಾ ಕ್ಯಾಶುಯಲ್ ಆಗಿ, ಡೀಟೇಲ್ ಆಗಿ ಚರ್ಚೆ ಮಾಡೋಣ. ವಿಡಿಯೋ ಫುಲ್ ಇನ್ಫಾರ್ಮೇಟಿವ್ ಆಗಿರುತ್ತೆ, ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಈ ಕತೆ ಎಲ್ಲಿಂದ ಶುರುವಾಗುತ್ತೆ ಅಂದ್ರೆ ಕಳೆದ ಗುರುವಾರ ಬೆಳಗ್ಗೆ ಕರೆಕ್ಟ್ ಆಗಿ 10:30 ಸಮಯದಿಂದ. ಸಾಮಾನ್ಯವಾಗಿ ಸಂಸತ್ತಿನ ಬೆಳಗಿನ ಕಲಾಪ ಅಂದ್ರೆ ಸಂಸದರು ಶಾಂತವಾಗಿ ಒಳಗಡೆ ಹೋಗಿ ತಮ್ಮ ಸೀಟ್ಗಳಲ್ಲಿ ಕುಳಿತುಕೊಳ್ಳಬೇಕಿತ್ತು. ಆದ್ರೆ ಗುರುವಾರ ಬೆಳಗ್ಗೆ ವಾತಾವರಣವೇ ಬೇರೆಯಾಗಿತ್ತು. ಇಂಡಿಯಾ ಒಕ್ಕೂಟದ ಪ್ರಮುಖ ಪಕ್ಷಗಳಾದ ಕಾಂಗ್ರೆಸ್, ಸಮಾಜವಾದಿ ಪಕ್ಷ, DMK ಸೇರಿದಂತೆ ವಿವಿಧ ಪಕ್ಷಗಳ 100 ಸಂಸದರು ಸಂಸತ್ತಿನ ಮುಖ್ಯ ಆವರಣದಲ್ಲಿ ಒಂದೆಡೆ ನೆರೆದಿದ್ರು. ಅವರ ಕೈಯಲ್ಲಿ ಏನಿತ್ತು ಗೊತ್ತಾ? ದೊಡ್ಡ ದೊಡ್ಡ ಪ್ಲೇ ಕಾರ್ಡ್ಗಳು, ಬ್ಯಾನರ್ಗಳು, ಸಂಸದರ ಮುಖದಲ್ಲಿ ತೀವ್ರ ಆಕ್ರೋಶ ಎದ್ದು ಕಾಣ್ತಿತ್ತು.
ಇಡೀ ಸಂಸತ್ ಆವರಣ ಧ್ವನಿಸುವಂತೆ ಘೋಷಣೆಗಳನ್ನ ಕೂಗೋಕೆ ಶುರು ಮಾಡಿದ್ರು. ಅವರು ಎತ್ತಿದ ಮೊದಲ ಪ್ರಮುಖ ವಿಚಾರ ವಿದ್ಯಾರ್ಥಿಗಳ ಮೇಲಿನ ದೌರ್ಜನ್ಯ. ವಿಷಯ ಏನಪ್ಪಾ ಅಂದ್ರೆ ಜುಲೈ 20ರಂದು ದೆಹಲಿಯ ಪ್ರಸಿದ್ಧ ಪ್ರತಿಭಟನಾ ಸ್ಥಳ ಜಂತರ್ ಮಂತರ್ನಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿ ನಾಯಕರು ಶಾಂತಿಯುತವಾಗಿ ಧರಣಿ ನಡೆಸುತ್ತಿದ್ರು. ಯಾಕಂದ್ರೆ ದೇಶಾದ್ಯಂತ ಸದ್ದು ಮಾಡಿದ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಪರೀಕ್ಷಾ ಅಕ್ರಮಗಳ ವಿರುದ್ಧ ಅವರು ಧ್ವನಿ ಎತ್ತುತ್ತಿದ್ರು. ಆದ್ರೆ ಜುಲೈ 20ರಂದು ಇದ್ದಕ್ಕಿದ್ದಂತೆ ಭದ್ರತಾ ಸಿಬ್ಬಂದಿ ಮತ್ತು ಪೊಲೀಸರು ಆ ವಿದ್ಯಾರ್ಥಿಗಳ ಮೇಲೆ ಕಠಿಣವಾಗಿ ಬಲಪ್ರಯೋಗ ಮಾಡಿದ್ರು. ವಿದ್ಯಾರ್ಥಿಗಳನ್ನ ರಸ್ತೆಯಲ್ಲೇ ಎಳೆದಾಡಿದ್ದು, ಲಾಠಿ ಪ್ರಹಾರ ನಡೆದಿದ್ದು ದೇಶಾದ್ಯಂತ ದೊಡ್ಡ ಆಕ್ರೋಶಕ್ಕೆ ಕಾರಣವಾಗಿತ್ತು. ಇದನ್ನೇ ಅಸ್ತ್ರ ಮಾಡಿಕೊಂಡ ವಿಪಕ್ಷಗಳ ಸಂಸದರು ಗುರುವಾರ ಸಂಸತ್ತಿನಲ್ಲಿ ಸಾಲಾಗಿ ನಿಂತು ಒಂದು ಬೃಹತ್ ಬ್ಯಾನರ್ ಪ್ರದರ್ಶಿಸಿದ್ರು. ಆ ಬ್ಯಾನರ್ ನಲ್ಲಿ ದಪ್ಪ ಅಕ್ಷರಗಳಲ್ಲಿ ಬರೆದಿತ್ತು, ಆದೇಶ ನೀಡಿದವರು ಯಾರು? ಸಂಸದರು ಜೋರು ಧ್ವನಿಯಲ್ಲಿ ಗೃಹ ಮಂತ್ರಿ ಸದನಕ್ಕೆ ಬನ್ನಿ, ದೆಹಲಿ ಪೊಲೀಸರಿಗೆ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಲು ಆರ್ಡರ್ ಕೊಟ್ಟವರು ಯಾರು? ಉತ್ತರ ಕೊಡಿ ಅಂತ ಗದ್ದಲ ಎಬ್ಬಿಸಿದ್ರು. ವಿದ್ಯಾರ್ಥಿಗಳ ಹಕ್ಕಿಗಾಗಿ ಸಂಸತ್ತಿನ ಹೊರಗಡೆ ನಾಯಕರು ಈ ರೀತಿ ನಿಂತಿದ್ದು ಇತ್ತೀಚಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದೆ. ಓಕೆ, ಇದು ಪ್ರತಿಭಟನೆಯ ಒಂದು ಭಾಗವಾದ್ರೆ ಇನ್ನೊಂದು ಭಾಗದಲ್ಲಿ ನಡೆದಿದ್ದು ನಿಜಕ್ಕೂ ಪ್ರತಿಯೊಬ್ಬರ ಗಮನ ಸೆಳೆದ ಕಂಟೆಂಟ್. ಅದೇ ರಾಮ ಮಂದಿರ ದೇಣಿಗೆ ಅಕ್ರಮ. ವಿಪಕ್ಷಗಳು ಕೇವಲ ವಿದ್ಯಾರ್ಥಿಗಳ ವಿಚಾರವಷ್ಟೇ ಅಲ್ಲ, ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿ ದೇವಾಲಯಕ್ಕೆ ಭಕ್ತರು ನೀಡಿದ ಕಾಣಿಕೆ ಹಣದಲ್ಲಿ ಬೃಹತ್ ಮಟ್ಟದ ದುರ್ಬಳಕೆ ಮತ್ತು ಕಳ್ಳತನ ನಡೆದಿದೆ ಅಂತ ಆರೋಪಿಸಿದ್ವು. ಇದಕ್ಕಾಗಿ ಅವರು ಆರಿಸಿಕೊಂಡ ಪ್ರತಿಭಟನೆಯ ಹಾದಿ ತುಂಬಾ ಡಿಫರೆಂಟ್ ಆಗಿತ್ತು. ಸಂಸದರು ತಮ್ಮ ಜೊತೆಯಲ್ಲಿ ಒಂದು ದೇಣಿಗೆ ಪೆಟ್ಟಿಗೆ ತಂದಿದ್ರು. ಸಂಸತ್ತಿನ ಆವರಣದಲ್ಲೇ ಆ ಪೆಟ್ಟಿಗೆಯನ್ನಿಟ್ಟು ಸಂಸದರು ಒಬ್ಬೊಬ್ಬರಾಗಿ ಬಂದು ಆ ಪೆಟ್ಟಿಗೆಗೆ ಹಣವನ್ನ ಹಾಕೋಕೆ ಶುರು ಮಾಡಿದ್ರು. ಅವರ ಉದ್ದೇಶ ಏನಿತ್ತು ಅಂದ್ರೆ, ನೋಡಿ, ದೇಶದ ಕೋಟ್ಯಾಂತರ ಜನರು ತಮ್ಮ ಕಷ್ಟದ ಹಣವನ್ನ ಭಕ್ತಿಯಿಂದ ಶ್ರೀರಾಮನಿಗೆ ದೇಣಿಗೆಯಾಗಿ ಕೊಡ್ತಾರೆ. ಆದ್ರೆ ಆ ಹಣ ಇವತ್ತು ಕಳುವಾಗ್ತಿದೆ, ದುರ್ಬಳಕೆಯಾಗ್ತಿದೆ. ಸರ್ಕಾರ ಇದನ್ನ ತಡೆಯುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಅನ್ನೋದನ್ನ ಸಾಂಕೇತಿಕವಾಗಿ ತೋರಿಸಿಕೊಡೋದು ನಿಮಗೆ ನೆನಪಿರಬಹುದು. ಇದಕ್ಕೂ ಒಂದು ದಿನ ಮೊದಲು ಅಂದ್ರೆ ಬುಧವಾರ ಸಮಾಜವಾದಿ ಪಕ್ಷದ ಅಧ್ಯಕ್ಷ ಅಖಿಲೇಶ್ ಯಾದವ್ ಅವರ ನೇತೃತ್ವದಲ್ಲಿ ಎಸ್ಪಿ ಸಂಸದರು ಸಂಸತ್ತಿನ ಅತ್ಯಂತ ಪ್ರಮುಖ ಸ್ಥಳವಾದ ಮಕರ ದ್ವಾರದ ಬಳಿ ಕುಳಿತು ಬೃಹತ್ ಧರಣಿ ನಡೆಸಿದ್ರು. ಅಖಿಲೇಶ್ ಯಾದವ್ ಅವರು ಅಯೋಧ್ಯೆಯಲ್ಲಿ ನಡೆದಿರೋದು ಕೇವಲ ಸಣ್ಣ ಅಕ್ರಮವಲ್ಲ, ಇದು ಭಕ್ತರ ನಂಬಿಕೆಗೆ ಎಸಗಿರುವ ದ್ರೋಹ ಅಂತ ತೀವ್ರವಾಗಿ ವಾಗ್ದಾಳಿ ನಡೆಸಿದ್ರು. ಈಗ ನೀವು ಕೇಳಬಹುದು, ಬಾಸ್ ಹೊರಗಡೆ ಆವರಣದಲ್ಲಿ ಸಂಸದರು ಪ್ರತಿಭಟನೆ ಮಾಡಿದ್ರು ಸರಿ, ಬಟ್ ಸಂಸತ್ತಿನ ಒಳಗಡೆ ಸದನ ಶುರುವಾದಾಗ ಏನಾಯ್ತು? ಅಲ್ಲೇ ತಾನೇ ಅಸಲಿ ಟ್ವಿಸ್ಟ್ ಇರೋದು. ಬೆಳಗ್ಗೆ 11 ಗಂಟೆಗೆ ಲೋಕಸಭೆ ಮತ್ತು ರಾಜ್ಯಸಭೆ ಕಲಾಪ ಆರಂಭವಾಗುತ್ತಿದ್ದಂತೆ ವಿಪಕ್ಷಗಳ ಸಂಸದರು ತಮ್ಮ ಪೀಠಗಳಿಂದ ಎದ್ದು ನಿಂತು ಗಲಾಟೆ ಶುರು ಮಾಡಿದ್ರು. ನಮಗೆ ಬೇರೆ ಯಾವ ಚರ್ಚೆಯೂ ಬೇಡ, ಮೊದಲು ಅಯೋಧ್ಯೆ ರಾಮ ಮಂದಿರದ ದೇಣಿಗೆ ಕಳ್ಳತನದ ಬಗ್ಗೆ ತುರ್ತು ಚರ್ಚೆಗೆ ಅವಕಾಶ ಕೊಡಿ. ಹಾಗೂ ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳ ಮೇಲೆ ನಡೆದ ದೌರ್ಜನ್ಯಕ್ಕೆ ಸರ್ಕಾರ ಸ್ಪಷ್ಟನೆ ಕೊಡಬೇಕು ಅಂತ ಪಟ್ಟು ಹಿಡಿದ್ರು. ಸ್ಪೀಕರ್ ಎಷ್ಟೇ ವಿನಂತಿ ಮಾಡಿದ್ರು ವಿಪಕ್ಷಗಳ ನಾಯಕರು ಕೇಳುವ ಸ್ಥಿತಿಯಲ್ಲಿರಲಿಲ್ಲ. ರಾಮ ಮಂದಿರ ಕಾಣಿಕೆ ಕಳ್ಳತನದ ಪ್ರಕರಣದ ಕುರಿತು ಸುಪ್ರೀಂ ಕೋರ್ಟ್ ಮೇಲ್ವಿಚಾರಣೆಯಲ್ಲಿ ತನಿಖೆ ನಡೀತಿದೆ ಅಂತ ಹೇಳ್ತೀರಾ, ಆದ್ರೆ ಸರ್ಕಾರ ಯಾಕೆ ಸದನದಲ್ಲಿ ಮೌನಕ್ಕೆ ಜಾರಿದೆ ಅಂತ ಪ್ರಶ್ನಿಸಿ ಸದನದ ಬಾವಿಗಿಳಿದು ಪ್ರತಿಭಟಿಸಿದ್ರು. ಇನ್ನೊಂದು ರಿಯಲಿ ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ, ಅದೇ ದಿನ ರಾಜ್ಯಸಭೆಯಲ್ಲಿ ಸಾರ್ವಜನಿಕ ಪರೀಕ್ಷೆಗಳ ತಿದ್ದುಪಡಿ ವಿಧೇಯಕ 2026 ಪರಿಗಣನೆ ಮತ್ತು ಅಂಗೀಕಾರಕ್ಕಾಗಿ ಮಂಡಿಸಬೇಕಿತ್ತು. ಆದ್ರೆ ವಿಪಕ್ಷಗಳ ಈ ತೀವ್ರ ಗದ್ದಲ, ಹಂಗಾಮ ಮತ್ತು ಸಭಾತ್ಯಾಗದ ವಾತಾವರಣವನ್ನು ನೋಡಿ ಬೇರೆ ದಾರಿ ಇಲ್ಲದೆ ಲೋಕಸಭೆಯ ಸ್ಪೀಕರ್ ಹಾಗೂ ರಾಜ್ಯಸಭೆಯ ಸಭಾಪತಿಗಳು ಎರಡೂ ಸದನಗಳ ಕಲಾಪಗಳನ್ನ ಆಗಸ್ಟ್ 3ಕ್ಕೆ ಮುಂದೂಡಿದ್ರು. ಅಂದ್ರೆ ಯಾವುದೇ ಚರ್ಚೆಯೂ ನಡೆಯಲಿಲ್ಲ, ವಿಧೇಯಕವು ಮಂಡನೆಯಾಗಲಿಲ್ಲ. ಸ್ನೇಹಿತರೆ, ಈ ಇಡೀ ಹೈ ಡ್ರಾಮಾದಿಂದ ಇವತ್ತು ಇಡೀ ದೇಶದ ಮುಂದೆ ನಿಂತಿರೋ ಪ್ರಮುಖ ಪ್ರಶ್ನೆಗಳು ಯಾವುವು ಗೊತ್ತಾ? ಬನ್ನಿ ಒಮ್ಮೆ ಪಾಯಿಂಟ್ ಬೈ ಪಾಯಿಂಟ್ ನೋಡೋಣ. ವಿದ್ಯಾರ್ಥಿಗಳ ಸುರಕ್ಷತೆ ಮತ್ತು ಹಕ್ಕು. ಪರೀಕ್ಷಾ ಅಕ್ರಮ ಮತ್ತು ಪೇಪರ್ ಲೀಕ್ ವಿರುದ್ಧ ಧ್ವನಿ ಎತ್ತಿದ್ದ ವಿದ್ಯಾರ್ಥಿಗಳ ಮೇಲೆ ಬಲಪ್ರಯೋಗ ಮಾಡಿದ್ದು ಸರಿಯೇ? ಇದಕ್ಕೆ ಆದೇಶ ನೀಡಿದ ಅಧಿಕಾರಿ ಅಥವಾ ಸಚಿವರಾದ್ರೂ ಯಾರು? ರಾಮ ಮಂದಿರ ದೇಣಿಗೆಯ ಪಾರದರ್ಶಕತೆ. ಭಕ್ತರು ನೀಡಿದ ಕೋಟ್ಯಾಂತರ ರೂಪಾಯಿ ಕಾಣಿಕೆ ದುರ್ಬಳಕೆಯಾಗ್ತಿದೆ ಅನ್ನೋ ಆರೋಪ ನಿಜವೇ? ಸರ್ಕಾರ ಈ ಬಗ್ಗೆ ಸದನದಲ್ಲಿ ಬಹಿರಂಗವಾಗಿ ಚರ್ಚೆ ಮಾಡಲು ಯಾಕೆ ಹಿಂದೇಟು ಹಾಕ್ತಿದೆ? ಸಂಸತ್ತಿನ ಕಲಾಪಗಳ ಸತತ ಮುಂದೂಡಿಕೆ. ಪ್ರತಿ ಬಾರಿ ಪ್ರಮುಖ ವಿಷಯಗಳು ಬಂದಾಗ ಗದ್ದಲ ಏರ್ಪಟ್ಟು ಸದನ ಮುಂದೂಡಲ್ಪಡುತ್ತಿದೆಯಲ್ಲ, ಇದರಿಂದ ಸಾರ್ವಜನಿಕರ ತೆರಿಗೆ ಹಣ ಪೋಲಾಗುತ್ತಿಲ್ಲವೇ? ಸುಪ್ರೀಂ ಕೋರ್ಟ್ ತನಿಖೆ. ಅಯೋಧ್ಯೆ ಪ್ರಕರಣ ಸುಪ್ರೀಂ ಕೋರ್ಟ್ ಅಡಿಯಲ್ಲಿದ್ರು ಸರ್ಕಾರದ ಜವಾಬ್ದಾರಿ ಮತ್ತು ಸ್ಪಷ್ಟನೆ ಏನು ಅನ್ನೋದು ಮುಖ್ಯ ಅಲ್ವಾ? ಸ್ನೇಹಿತರೆ, ರಾಜಕೀಯದಲ್ಲಿ ಪಕ್ಷಗಳು ವಿಪಕ್ಷಗಳು ಆರೋಪ ಪ್ರತ್ಯಾರೋಪ ಮಾಡೋದು ಸಹಜ. ಆದ್ರೆ ದೇಶದ ಯುವಜನತೆಯ, ವಿದ್ಯಾರ್ಥಿಗಳ ಭವಿಷ್ಯ ಮತ್ತು ಕೋಟ್ಯಾಂತರ ಜನರ ಧಾರ್ಮಿಕ ಭಾವನೆಗಳ ವಿಚಾರ ಬಂದಾಗ ಪ್ರತಿಯೊಂದಕ್ಕೂ ಸ್ಪಷ್ಟನೆ ಸಿಗಬೇಕಾಗಿರೋದು ಅತ್ಯಗತ್ಯ. ಸಂಸತ್ತಿನ ಕಲಾಪ ಈಗ ಆಗಸ್ಟ್ 3ರವರೆಗೆ ಮುಂದೂಡಲ್ಪಟ್ಟಿದೆ. ಆಗಸ್ಟ್ 3ಕ್ಕೆ ಮತ್ತೆ ಕಲಾಪ ಆರಂಭವಾದಾಗ ಸರ್ಕಾರ ವಿಪಕ್ಷಗಳ ಈ ಪ್ರಶ್ನೆಗಳಿಗೆ ಯಾವ ರೀತಿ ಕೌಂಟರ್ ಕೊಡುತ್ತೆ, ವಿಪಕ್ಷಗಳ ಮುಂದಿನ ತಂತ್ರ ಏನು ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದನ್ನೆಲ್ಲ ನಾವು ನಮ್ಮ ಚಾನೆಲ್ ನಲ್ಲಿ ನಿಮಗಾಗಿ ಮುಂದಿನ ಅಪ್ಡೇಟ್ಗಾಗಿ ತರ್ತಾ ಇರ್ತೇವೆ. ಈಗ ನಿಮ್ಮ ಸರದಿ, ಈ ಇಡೀ ಪ್ರಕರಣದ ಬಗ್ಗೆ ನಿಮ್ಗೇನನ್ಸುತ್ತೆ? ಜಂತರ್ ಮಂತರ್ ನಲ್ಲಿ ಪ್ರತಿಭಟನೆ ನಡೆಸಿದ ವಿದ್ಯಾರ್ಥಿಗಳ ಮೇಲಿನ ಪೊಲೀಸ್ ದೌರ್ಜನ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನೋ? ಮತ್ತು ರಾಮ ಮಂದಿರ ದೇಣಿಗೆ ವಿಚಾರದಲ್ಲಿ ಸಂಸತ್ನಲ್ಲಿ ಚರ್ಚೆ ನಡೆಯಬೇಕಾ
ಬೇಡವಾ? ನಿಮ್ಮ ಅನಿಸಿಕೆಗಳನ್ನ ತಪ್ಪದೆ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಗ್ರೂಪ್ ಗಳಿಗೆ ಶೇರ್ ಮಾಡಿ. ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗೋಣ ಮುಂದಿನ ಬಿಗ್ ಅಪ್ಡೇಟ್ ನೊಂದಿಗೆ. ಅಂಟಿಲ್ ದೆನ್ ಸ್ಟೇ ಇನ್ಫಾರ್ಮ್ಡ್, ಸ್ಟೇ ಸೇಫ್, ಟೇಕ್ ಕೇರ್, ಬಾಯ್.